ನಮಸ್ಕಾರ. ಇವತ್ತು ನಾವು BSF ಟ್ರೇಡ್ಸ್ಮ್ಯಾನ್ ನೇಮಕಾತಿ 2025ರ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ಹೌದು. ಅಲ್ಲಿ ಒಂದು ಸಾಮಾನ್ಯ ಸಮಸ್ಯೆ ತುಂಬಾ ಜನರಿಗೆ ಕಾಣಿಸ್ಕೊಳ್ತಿದೆ ಅಂತ ಕೇಳಿದ್ದೀವಿ. ಅದೇ ಅಲ್ವಾ? ಅಂದ್ರೆ ಮೊಬೈಲ್ಗೆ OTP ಬರುತ್ತೆ, ಆದ್ರೆ ಜಿಮೇಲ್ಗೆ ಬರಬೇಕಾದ OTP ಮಾತ್ರ ಕಾಣೆ ಆಗ್ತಿದೆ. ಹೌದು. ಅದೇ ಸಮಸ್ಯೆ. ಸಾಮಾನ್ಯವಾಗಿ ಆನ್ಲೈನ್ ಪ್ರಾಸೆಸ್ಗಳಲ್ಲಿ ಈ OTP ಸಮಸ್ಯೆಗಳು ಇರುತ್ತೆ. ಆದ್ರೆ ಇದು ಸ್ವಲ್ಪ ವಿಚಿತ್ರ. ಮೊಬೈಲ್ಗೆ ಬಂದು ಇಮೇಲ್ಗೆ ಯಾಕೆ ಬರ್ತಿಲ್ಲ? ಅಂದ್ರೆ ನಿಖರವಾಗಿ ಏನಾಗ್ತಿದೆ ಅಲ್ಲಿ? ಹೇಗೆ ಅಂದ್ರೆ ಅಭ್ಯರ್ಥಿಗಳು ತಮ್ಮ ಹೆಸರು, ಮೊಬೈಲ್ ನಂಬರ್, ಆಮೇಲೆ ಜಿಮೇಲ್ ID ಎಲ್ಲ ಎಂಟರ್ ಮಾಡ್ತಾರಲ್ವಾ, ಆಗ ಮೊಬೈಲ್ಗೆ OTP ತಕ್ಷಣ ಬಂದ್ಬಿಡುತ್ತೆ. ಆದ್ರೆ ಜಿಮೇಲ್ಗೆ ಮಾತ್ರ ಆ OTP ಬರೋದೇ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಹೌದು, ನಿಂತೋಗುತ್ತೆ ಪ್ರೋಸೆಸ್. ಅದೇ ಆ ವಿಡಿಯೋದಲ್ಲಿ ಹೇಳೋ ಹಾಗೆ ಕೆಲವೊಮ್ಮೆ 10 ನಿಮಿಷ ಕಾದ್ರೂ ಬರೋದಿಲ್ವಂತೆ. ಮತ್ತೆ ಟ್ರೈ ಮಾಡಿದ್ರೆ ಗಂಟೆಗಟ್ಲೆ ಟೈಮ್ ವೇಸ್ಟ್ ಆಗುತ್ತೆ. ಅಯ್ಯೋ ಪಾಪ, ಇದು ಸುಮ್ನೆ ಒಂದು ಚಿಕ್ಕ ಕಿರಿಕಿರಿ ತರ ಕಾಣಿಸಲ್ಲ, ಅದರಲ್ಲೂ ಲಾಸ್ಟ್ ಡೇಟ್ ಹತ್ರ ಇದ್ದಾಗಂತೂ. ಖಂಡಿತವಾಗಿಯೂ ಇದು ಬರೀ ಟೈಮ್ ವೇಸ್ಟ್ ಅಷ್ಟೇ ಅಲ್ಲ, ಕೆಲವೊಮ್ಮೆ ಒಳ್ಳೆ ಅವಕಾಶನೇ ಮಿಸ್ ಆಗೋ ಚಾನ್ಸ್ ಇರುತ್ತೆ ಅಲ್ವಾ? ಹೌದು. ಇದು ಒಂದ್ ರೀತಿ ನಾವು ಈ ಡಿಜಿಟಲ್ ಸಿಸ್ಟಮ್ಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ, ಒಂದು ಸಣ್ಣ ತಾಂತ್ರಿಕ ಸಮಸ್ಯೆ ಕೂಡ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ಏನ್ ಮಾಡ್ಬೇಕು ಅಂತ? ಮುಖ್ಯವಾಗಿ ಅವರು ಹೇಳೋ ಮೊದಲನೇ ಪರಿಹಾರ ಅಂದ್ರೆ ನಿಮ್ಮ ಜಿಮೇಲ್ ಅಪ್ಲಿಕೇಶನ್ ಇದೆಯಲ್ವಾ, ಅದರಲ್ಲಿ ಸ್ಪ್ಯಾಮ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಹೌದು, ಸ್ಪ್ಯಾಮ್ ಫೋಲ್ಡರ್. ಅದನ್ನ ಚೆಕ್ ಮಾಡಬೇಕು. ಯಾಕಂದ್ರೆ ಕೆಲವೊಮ್ಮೆ ಈ ತರ ಸಿಸ್ಟಮ್ ಇಂದ ಬರೋ ಇಮೇಲ್ಗಳು ಅದು ಸ್ಪ್ಯಾಮ್ ಅಂತ ಫಿಲ್ಟರ್ ಆಗಿ ಅಲ್ಲಿ ಹೋಗಿರುತ್ತೆ. ಆ ವಿಡಿಯೋದಲ್ಲಿ ತೋರ್ಸೋ ಹಾಗೆ ಅವರಿಗೆ ಆ ಸ್ಪ್ಯಾಮ್ ಫೋಲ್ಡರ್ನಲ್ಲೇ OTP ಸಿಕ್ಕಿದೆ. ಓ ಹೌದಾ? ಅದು ಅಷ್ಟು ಸಿಂಪಲ್ಲಾ? ಅಂದ್ರೆ ಜಿಮೇಲ್ ಫಿಲ್ಟರ್ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗಿರೋದಷ್ಟೇನಾ? ಹೌದು, ಬಹಳಷ್ಟು ಕೇಸ್ಗಳಲ್ಲಿ ಇದೇ ಕಾರಣ ಆಗಿರುತ್ತೆ. ಆದ್ರೆ ಇದು ಒಂದೇ ಅಲ್ಲ. ಬೇರೆ ಇನ್ನೊಂದು ಸಲಹೆಗಳಿದೆ? ಇನ್ನೂ ಕೆಲವು ಬೇಸಿಕ್ ಚೆಕ್ಸ್ ಮಾಡ್ಕೋಬೇಕು. ಒಂದು, ನೀವು ಕೊಟ್ಟಿರೋ ಜಿಮೇಲ್ ID ಕರೆಕ್ಟ್ ಆಗಿದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರೂ ಇದೆಯಾ ಅಂತ ಡಬಲ್ ಚೆಕ್ ಮಾಡಬೇಕು. ಸರಿ. ಎರಡನೇದು, ನೀವು ಯಾವ ಡಿವೈಸ್ ಅಲ್ಲಿ ಅಪ್ಲೈ ಮಾಡ್ತಿದ್ದೀರೋ, ಅಂದ್ರೆ ಮೊಬೈಲ್ ಅಥವಾ ಕಂಪ್ಯೂಟರ್, ಅದರಲ್ಲಿ ಅದೇ ಜಿಮೇಲ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀರಾ ಅಂತನೂ ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ಇವೆರಡು ಸರಿ ಇದೆ, ಸ್ಪ್ಯಾಮ್ನಲ್ಲೂ ಇಲ್ಲ. ಆಗೇನ್ ಮಾಡೋದು? ಆಗ ಸ್ವಲ್ಪ ತಾಳ್ಮೆ ಬೇಕು. ಆ ವಿಡಿಯೋದಲ್ಲಿ ಹೇಳೋ ಹಾಗೆ 1-2 ಗಂಟೆ ಬಿಟ್ಟು ಮತ್ತೆ ಟ್ರೈ ಮಾಡ್ಬೋದು, ಮುಖ್ಯವಾಗಿ ರಾತ್ರಿ ಹೊತ್ತಲ್ಲಿ. ರಾತ್ರಿ ಹೊತ್ತಲ್ಲ, ಯಾಕೆ? ಯಾಕಂದ್ರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ವೆಬ್ಸೈಟ್ ಸರ್ವರ್ ಮೇಲೆ ಟ್ರಾಫಿಕ್ ಕಡಿಮೆ ಇರುತ್ತೆ. ಲೋಡ್ ಕಡಿಮೆ ಇದ್ದಾಗ ಈ OTP ಡೆಲಿವರಿ ಸ್ವಲ್ಪ ಸ್ಮೂತ್ ಆಗೋ ಚಾನ್ಸ್ ಇದೆ. ಓ ಹೌದಲ್ವಾ? ಸರ್ವರ್ ಲೋಡ್ ಕೂಡ ಒಂದು ಕಾರಣ ಆಗಿರ್ಬೋದು. ಇಂಟರ್ನೆಟ್ ನೆಟ್ವರ್ಕ್, ಇಮೇಲ್ ಸರ್ವರ್ಗಳು, ಹೀಗೆ ಹಲವು ಹಂತಗಳು ಇರುತ್ತೆ. ಎಲ್ಲಿ ಬೇಕಾದ್ರೂ ಸ್ವಲ್ಪ ಡಿಲೇ ಆಗಬಹುದು. ಆದ್ರೆ ಈ ಸ್ಪೆಸಿಫಿಕ್ ಕೇಸಲ್ಲಿ ಸ್ಪ್ಯಾಮ್ ಫೋಲ್ಡರ್ ಪರಿಹಾರ ವರ್ಕ್ ಆಗ್ತಿರೋದ್ರಿಂದ ಬಹುಶಃ ಜಿಮೇಲ್ ಫಿಲ್ಟರಿಂಗ್ ಒಂದು ಮುಖ್ಯ ಕಾರಣ ಇರಬಹುದು ಅಂತ ಅನ್ಸುತ್ತೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ BSF ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಅಲ್ಲಿ ಜಿಮೇಲ್ OTP ಬರ್ತಿಲ್ಲ ಅಂದ್ರೆ ಮೊದಲು ಸ್ಪ್ಯಾಮ್ ಫೋಲ್ಡರ್ ನೋಡಿ, ಆಮೇಲೆ ಕೊಟ್ಟಿರೋ ಇಮೇಲ್ ID ಸರಿ ಇದೆಯಾ, ಲಾಗಿನ್ ಆಗಿದ್ಯಾ ಅಂತ ನೋಡಿ. ಆಗ್ಲೂ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಬಿಟ್ಟು ರಾತ್ರಿ ಹೊತ್ತು ಟ್ರೈ ಮಾಡೋದು ಬೆಸ್ಟ್. ಹೌದು, ಸಾಮಾನ್ಯವಾಗಿ ಇಷ್ಟು ಮಾಡಿದ್ರೆ ಸಾಕು, ಸಮಸ್ಯೆ ಬಗೆಹರಿಯುತ್ತೆ. ಆದ್ರೆ ನೋಡಿ, ಈ ಚಿಕ್ಕ ಸಮಸ್ಯೆ ಒಂದು ದೊಡ್ಡ ವಿಷಯವನ್ನ ನೆನಪಿಸುತ್ತೆ. ಏನು? ಈಗ ಎಲ್ಲವೂ ಆನ್ಲೈನ್ ಆಗ್ತಿದೆ ಅಲ್ವಾ? ಸರ್ಕಾರಿ ಸೇವೆಗಳು, ಉದ್ಯೋಗ ಅರ್ಜಿಗಳು ಎಲ್ಲವೂ. ಇಂಥ ಪ್ರಮುಖ ವಿಷಯಗಳಲ್ಲಿ ಈ ತರಹದ ಸಣ್ಣ ಟೆಕ್ನಿಕಲ್ ಗ್ಲಿಚ್ಗಳು ಜನರ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ಗಂಭೀರವಾಗಿ ತಗೋಬೇಕು. ನಿಜ. ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಅದರ ವಿಶ್ವಾಸಾರ್ಹತೆ, ಎಲ್ಲರಿಗೂ ಸುಲಭವಾಗಿ ಬಳಸೋಕ್ ಬರೋ ಹಾಗೆ ಇರೋದು ಎಷ್ಟು ಮುಖ್ಯ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಖಂಡಿತ. ಇದು ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ಏನ್ ಪ್ರಶ್ನೆ? ಅಂದ್ರೆ ಈ ನಮ್ಮ ಡಿಜಿಟಲ್ ವ್ಯವಸ್ಥೆಗಳನ್ನ, ಅದರಲ್ಲೂ ಈ ಸರ್ಕಾರಿ ಪೋರ್ಟಲ್ಗಳನ್ನ ಈ ಥರದ ಚಿಕ್ಕಪುಟ್ಟ ತೊಂದರೆಗಳಿಗೆ ಹೇಗೆ ಹೆಚ್ಚು ರೆಸಿಸ್ಟೆಂಟ್ ಆಗಿ ಮಾಡಬಹುದು? ಪ್ರತಿಯೊಬ್ಬರಿಗೂ ಅವರ ಟೆಕ್ನಿಕಲ್ ನಾಲೆಜ್ ಎಷ್ಟೇ ಇರಲಿ ಅಥವಾ ಅವರು ಯಾವಾಗ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದು ಲೆಕ್ಕಕ್ಕೆ ಇಲ್ಲದೆ ಹೇಗೆ ಒಂದು ಸುಗಮವಾದ ಗ್ಯಾರಂಟಿಯಾದ ಪ್ರವೇಶ ಕೊಡೋದು, ಇದ್ರ ಬಗ್ಗೆ ನಾವಿನ್ನೂ ಹೆಚ್ಚು ಯೋಚನೆ ಮಾಡಬೇಕಿದೆ ಅಲ್ವಾ?